ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಬ್ಲೂ ಟೀ ಮಾಡೋಣ ಅಂತ. ಸೊ ಇದು ಕನ್ನಡದಲ್ಲಿ ಶಂಖಪುಷ್ಪ ಅಂತ ಹೇಳ್ತಾರೆ. ಅದನ್ನ ಯೂಸ್ ಮಾಡಿಕೊಂಡು ಒಂದು ಟೀ ಮಾಡ್ಬೋದು. ಸೊ ಅದನ್ನು ತೋಟದಲ್ಲಿತ್ತು ಕಿತ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ನಮ್ಮ ತೋಟದಲ್ಲಿದ್ದು ತುಂಬ ಫ್ಲವರ್ಸ್ ಇತ್ತು. ನಮ್ಗೆ ಎಷ್ಟು ಬೇಕು ಅಷ್ಟನ್ನು ತಗೊಳ್ಳೋಣ ಅಂತ ಬಂದ್ವಿ. ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ರೆಸ್ಪಿರೇಷನ್ಸ್ಗೆ ತುಂಬ ಒಳ್ಳೆಯದು, ಮತ್ತು ಹಾರ್ಟ್ ಡಿಸೀಸಸ್ ಇರಲ್ಲ. ಸ್ಕಿನ್ಗೆ ತುಂಬ ಒಳ್ಳೆಯದು. ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಹೇರ್ಗೆ ಸ್ಟ್ರೆಂತ್ ಸಿಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ, ತುಂಬ ಬೆನಿಫಿಟ್ಸ್ ಇದೆ. ನಮಗೆ ಒಂದು ಬೌಲ್ ಫುಲ್ ಬೇಕಿತ್ತು. ಸೊ ಹಂಗೆ ಎಲ್ಲಿದೆ ಅಂತ ನೋಡ್ತಾ ಇದ್ದೀನಿ. ಸೊ ಇದನ್ನು ಹುಡುಕ್ಬೇಕಾದ್ರೆ ತೋಟದಲ್ಲಿ ಬಾಳೆಗೊನೆ ಕಟ್ ಮಾಡ್ಬೇಕಾದ್ರೆ ಒಂದಿನ ಎಲ್ಲ ಬಿಟ್ಟು ಹೋಗಿದ್ದಾರೆ. ಸೊ ಇದನ್ನು ತೊಗೊಂಡೋಗ್ಬೇಕು ಇವಾಗ. ಎತ್ಕೊ. ಮೊನ್ನೆ ಎಲ್ಲ ಕಟ್ ಮಾಡಿದ್ರು, ಎಲ್ಲ ಬಿಟ್ಟು ಹೋಗಿದ್ರು ಒಂದೊಂದು ಮಿಸ್ ಆಗಿ. ಸೊ ಇಷ್ಟು ಫ್ಲವರ್ಸ್ ಸಿಕ್ತು ನನಗೆ. ಸೊ ಮತ್ತೆ ಬರಬೇಕಾದ್ರೆ ಈ ಹಣ್ಣು ಗೊತ್ತಾ, ಗಂಟೆ ಹಣ್ಣು ಅಂತ ಹೇಳ್ತಾರೆ. ಅಜ್ಜಿ ಇದನ್ನು ಕಿತ್ಕೊಟ್ರು. ಎಷ್ಟೊಂದು ಇದ್ದಿದ್ದು ನನಗೆಷ್ಟು ಇಷ್ಟ ಅಂದರೆ ಅಜ್ಜಿ ಕಿತ್ಕೊಟ್ರು, ತೊಗೊಂಡು ಬಂದೆ. ಸೊ ಇವಾಗ ಟೀ ಮಾಡೋದು ಹೇಗೆ ಅಂದರೆ, ಫಸ್ಟ್ ಒಂದು ಬೌಲ್ನಲ್ಲಿ ಫ್ಲವರ್ಸ್ ತೊಗೊಂಡು ಇದನ್ನು ವಾಶ್ ಮಾಡಬೇಕು. ಸೊ ತೋಟದಲ್ಲೆಲ್ಲ ಇನ್ಸೆಕ್ಟ್ಸ್ ಎಲ್ಲ ಓಡಾಡಿರುತ್ತಲ್ಲ, ಅದಕ್ಕೆ ಸ್ವಲ್ಪ ವಾಶ್ ಮಾಡ್ಕೋಬೇಕು ಇದನ್ನ. ಮತ್ತು ಪೆಟಲ್ಸ್ ಮಾತ್ರ ತೊಗೋಬೇಕು. ಅದರಲ್ಲಿರೋ ಗ್ರೀನ್ ಪಾರ್ಟ್ ಏನಿರುತ್ತೆ ಅದನ್ನು ಎಲ್ಲ ತೆಗಿಬೇಕು. ಅದು ತೆಗಿಲಿಲ್ಲ ಅಂದರೆ ಟೀ ಸ್ವಲ್ಪ ಕಹಿ ಆಗುತ್ತೆ. ಸೊ ನಮಗೆ ಪೆಟಲ್ಸ್ ಮಾತ್ರ ಬೇಕು. ಸೊ ಪೆಟಲ್ಸ್ನೆಲ್ಲ ಫಸ್ಟು ಬಿಡಿಸಿಟ್ಕೋಬೇಕು ಒಂದು ಟೀ ಪ್ಯಾನ್ಗೆ. ಪ್ಯಾನ್ ಅಥವಾ ಸಾಸ್ ಪ್ಯಾನ್ ಇರುತ್ತಲ್ಲ, ಅದಕ್ಕೆ ಯಾವುದಕ್ಕಾದ್ರೂ ಆಯಿತು, ನೀವೇನು ಯೂಸ್ ಮಾಡ್ತೀರಾ ಅದು. ಪೆಟಲ್ಸ್ ಎಲ್ಲ ಬಿಡಿಸಿದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನಾನು 10 ಪೆಟಲ್ಸ್ ತೊಗೊಂಡಿದ್ದೆ ಅಷ್ಟೇ. 10 ಪೆಟಲ್ಸ್ ತೊಗೊಂಡ್ರೆ ನಮಗೆ 1 ಗ್ಲಾಸ್ ಪೂರ್ತಿ ನೀರು ಹಾಕಿದ್ರೆ ನಮ್ಗೆ ಅದು ಕಾಫಿ ಗ್ಲಾಸ್ನಲ್ಲಿ 2 ಗ್ಲಾಸ್ ಬರುತ್ತೆ ಅಷ್ಟೇ. ಸೊ ಈ ಗ್ಲಾಸ್ನಲ್ಲಿ 1 ಗ್ಲಾಸ್ ಪೂರ್ತಿ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿದ್ಮೇಲೆ ಶುಂಠಿ ಹಾಕ್ಕೊಳ್ಬೇಕು, 3 ಪೀಸಸ್. ನಮಗೆ ಬೇಕಂದರೆ ಚಕ್ಕೆ ಬರುತ್ತಲ್ಲ, ಅದು ಹಾಕೋಬೋದು. ಫ್ಲೇವರ್ಗೆ ಚೆನ್ನಾಗಿರುತ್ತೆ, ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಅದನ್ನು ಯೂಸ್ ಮಾಡಿದ್ರೆ. ಸೊ ಅದೆಲ್ಲ ಆದಮೇಲೆ ಇದನ್ನು ಬೇಯಿಸ್ಬೇಕು 10 ಮಿನಿಟ್ಸ್. ಅದು ಪೂರ್ತಿ ಇರೋದು ಹಾಫ್ ಆಗಬೇಕು, 1 ಗ್ಲಾಸ್ ಇರೋದು ಹಾಫ್ ಗ್ಲಾಸ್ ಬರಬೇಕು. ಸೊ ಅಷ್ಟು ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡಾದಮೇಲೆ ಇದನ್ನು ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಮತ್ತು ಇದಕ್ಕೆ ನಾವು ಲೆಮನ್ ಯೂಸ್ ಮಾಡ್ಕೊಳ್ಬೋದು. ಸೊ ನಾನು ಸ್ವೀಟ್ ಏನೂ ಯೂಸ್ ಮಾಡಿಲ್ಲ, ಲೈಕ್ ಜಾಗ್ರಿ, ಶುಗರ್ ಏನೂ ಯೂಸ್ ಮಾಡಿಲ್ಲ, ಲೆಮನ್ ಯೂಸ್ ಮಾಡ್ತಾಯಿದ್ದೀನಿ. ಲೆಮನ್ ಯೂಸ್ ಮಾಡೋದ್ರಿಂದ ವಿಟಮಿನ್ ಸಿ ಕೂಡ ಸಿಗುತ್ತೆ. ಸೊ ಫ್ಯೂ ಡ್ರಾಪ್ಸ್ ಹಾಕಿ, ಇದು ಲೆಮನ್ ಯೂಸ್ ಮಾಡಿದ ತಕ್ಷಣ ಕಲರ್ ಕೂಡ ಚೇಂಜ್ ಆಗುತ್ತೆ ಟೀದು. ಸೊ ಇವಾಗ ಈ ಕಲರ್ ಕಾಣ್ತಿದೆಯಲ್ಲ, ಲೆಮನ್ ಯೂಸ್ ಮಾಡಿ ಒಂದು ಸಲ ಸ್ಟಿರ್ ಮಾಡಿದ್ಮೇಲೆ ಬ್ಲೂ ಕಲರ್ ಇದೆ. ಸೊ ದ ಟೀ ಈಸ್ ರೆಡಿ. ಸೊ ನೀವು ಫಸ್ಟ್ ಟೈಮ್ ಕುಡಿತಾ ಇದ್ದರೆ ಒಂದು 4 ಸ್ಪೂನಷ್ಟು ಕುಡೀರಿ ಸಾಕು. ಬೇಕಂದರೆ ನಿಮಗೇನಾದರೂ ಇನ್ಫೆಕ್ಷನ್ಸ್ ಅಥವಾ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಕ್ವಾಂಟಿಟಿನಲ್ಲಿ ತೊಗೊಳ್ಬೇಕಾಗುತ್ತೆ. ಸೊ ಟೀ ಎಲ್ಲ ಮಾಡಾದಮೇಲೆ ತೋಟದ ಹತ್ರ ಇದ್ದಿದ್ದು ಹೂವೆಲ್ಲ ಬಿಡಿಸಿದ್ರು. ಸೊ ಇದನ್ನು ಮಾರ್ಕೆಟ್ಗೆ ಕಳಿಸ್ಬೇಕಲ್ಲ, ಸೊ ಕಟ್ಟೋಕ್ಕೆ ಕೆಲ್ಸಕ್ಕೆ ಬಂದಿದ್ದರು. ಅವ್ರು ಕಟ್ತಾಯಿದ್ರಲ್ಲ, ನಾನು ಕೂಡ ಟ್ರೈ ಮಾಡೋಣ ಅಂತ ಕೂತ್ಕೊಂಡೆ. ನನಗಂತೂ ಕಟ್ಟೋಕ್ಕೆ ಬರೋಲ್ಲ, ಸುಮ್ಮನೆ ಹಂಗೆ ಟ್ರೈ ಮಾಡೋಣ, ಅವ್ರು ಕೂತಿದ್ರಲ್ಲ ಅಂತ ಕೂತ್ಕೊಂಡೆ. ಇಷ್ಟು ಚೆನ್ನಾಗಿ ಕಟ್ಟಿದ್ದೀನಿ. ಇದು ನಾನು ಕಟ್ಟಿರೋದು, ಅವ್ರು ಕಟ್ಟಿರೋದು ತೋರಿಸ್ತೀನಿ ತಡೀರಿ. ಇದು ಕಟ್ಟೋಕ್ಕೆ ಬಂದಿದ್ದಾರಲ್ಲ, ಅವ್ರು ಕಟ್ಟಿರೋದು. ಅವ್ರು ನಾನು ಕಟ್ಟಿರೋದು ನೋಡಿಬಿಟ್ಟು, ನೀ ಇಷ್ಟೊಂದು ರಿಸ್ಕ್ ತೊಗೋಬೇಡ ಹೋಗಮ್ಮ ಅಂದರು, ಅದಕ್ಕೆ ಬಂದೆ.
ಇನ್ನು ಇಷ್ಟು ಅಂತೆಲ್ಲ ಇಟ್ಕೊಂಡಿದ್ದಾರೆ. ಇದನ್ನೆಲ್ಲ ಕಟ್ಬಿಟ್ಟು ಬೆಳಗ್ಗೆ ಮಾರ್ಕೆಟ್ಗೆ ಕಳಿಸ್ತಾರೆ. ಸೊ ಇದೆಲ್ಲ ಆದಮೇಲೆ ಸಂಜೆ ಮತ್ತೆ ಸಂಜೆ ಒಂದು ಫಂಕ್ಷನ್ ಇತ್ತು, ಅಣ್ಣನ ಮದುವೆ. ಸೊ ಅಣ್ಣನ ಮದುವೆಗೆ ಅಂತ ಬಂದಿದ್ವಿ. ಸೊ ದಿಸ್ ವಾಸ್ ಆಲ್ ಅಬೌಟ್ ದ ಡೇ. ನನ್ನ ಡೇ ಹೀಗಿತ್ತು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.